ಹೇಳಮ್ಮ. ಕ್ಲೈಂಟ್ ಬಂದಿದ್ದಾರೆ, ಕಳ್ಸೋಣ? ಆಯ್ತು, ಕಳಿಸಿ. ಓಕೆ ಮೇಡಮ್. ನಮಸ್ತೆ. ನಮಸ್ತೆ. ಏನಾಯಿತು? ನನ್ನ ಹೆಸರು ಮೋಹಿನಿ. ನಾನು ಸತೀಶ್ ಅನ್ನೋದು ಲವ್ ಮಾಡಿ ಚೆನ್ನಾಗಿದ್ವಿ ಅವರು. ಇವಾಗ ಸ್ವಲ್ಪ ದಿನ ಮುಂದೆ ಸ್ವಲ್ಪ ಕಮ್ಯುನಿಟಲ್ಲಿ ಇದ್ವಿ. ಹಾಗಾಗಿ ಅವರು ನನಗೆ 10 ಲಕ್ಷ ಎಲ್ಲಾದರೂ ಸಾಲ ಇಸ್ಕೊಂಡು ನಾನು ಬೇರೆ ಕಡೆ ಫೈನಾನ್ಸ್ಗೆ 10 ಲಕ್ಷ ಇಸ್ಕೊಂಡು ಎಷ್ಟು? 10 ಲಕ್ಷ. 10 ಲಕ್ಷ? ಯಾರು ಶೂರಿಟಿ ಮೇಲಮ್ಮ? ಅದು ನಮ್ಮದು ಸ್ವಲ್ಪ ಜಮೀನಿತ್ತು ಮೇಡಮ್. ಜಮೀನು ಮೇಲೆ ಆಧಾರ ಇಟ್ಕೊಂಡು ನಾನು 10 ಲಕ್ಷ ಇಸ್ಕೊಂಡು 10 ಲಕ್ಷ ದುಡ್ಡು ಕೊಟ್ಮೇಲೆ ಅವರು ನನ್ನ ಜೊತೆಲಿದ್ರು ಮೇಡಮ್. 1 ವರ್ಷ ಇದ್ದರು. 1 ವರ್ಷ ಆದಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋದು ಅಂತಲೇ ಗೊತ್ತಾಗ್ತದೆ. ಇವಾಗ ನನಗೆ ಬಡ್ಡಿ ಕಟ್ಟಿಲ್ಲ. ಅವ್ರು ನನಗೆ ಫೋನ್ ಮಾಡ್ತಾರೆ, ಮತ್ತು ಮನೆ ಹತ್ರ ಬಂದ್ಬಿಟ್ಟು ನಾನು ಒಬ್ಬಳೇ ಒಳಗಡೆ ಇರ್ತೀನಿ, ಬಂದು ಬಾಗಿಲು ತರ್ತಾರೆ. ನಮ್ಮ ಯಜಮಾನ್ರು ಎಲ್ಲ ಹೊರಗಡೆ ಹೋಗಿದ್ದಾರೆ, ಸ್ವಿಚ್ ಆಫ್ ಆಗಿದೆ ಎಂದು ಕೇಳಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲಮ್ಮ. 2 ತಿಂಗಳು ಬಡ್ಡಿ ಕಟ್ಟಿದ್ರು ಅಷ್ಟೇ. ಮಿಕ್ಕದ್ದು ಯಾರು ಕಟ್ಟಿಲ್ಲ. ಏನು 1 ಲಕ್ಷ 2 ಲಕ್ಷ ಅಲ್ಲ ನಾವು ಕೊಟ್ಟಿರೋದು 10 ಲಕ್ಷ ಅಂತ ಈ ಥರ ನನಗೆ ಟಾರ್ಚರ್ ಆಗ್ತಿದೆ ಮೇಡಮ್. ಓಕೆ. ಏನಾದರೂ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ನೀವು? ಅದೇ ಮೇಡಮ್, ಜಮೀನು ನಮ್ಮ ಯಜಮಾನ್ರ ಚೆಕ್ ಏನಾದರೂ ಇದೆ ನಿಮ್ಮ ಹತ್ರ? ಇಲ್ಲ ಮೇಡಮ್, ಚೆಕ್ ಇಲ್ಲ. ಜಮೀನು ಪತ್ರ ಇದೆ? ಜಮೀನು ಪತ್ರ ಇದೆ. ಓಕೆ. ಇದು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ನಾವು ಇದನ್ನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗಿ ಮಾತಾಡೋಣ. ನಾನು ವಕೀಲರಿಗೆ ಮಾತಾಡಿದ್ದೀನಿ, ಅವರು ಇದ್ದಾರೆ ಅಂದರೆ ಅವರ ಆಫೀಸ್ಗೆ ಕರ್ಕೊಂಡೋಗಿ ನಿಮಗೆ ಅಲ್ಲಿ ಮಾತಾಡೋಣ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಮೇಶನ ತಂದೆ ತಾಯಿನ ಭೇಟಿ ಮಾಡೋಣ. ಅವರು ಏನಾದರೂ ಅಕಸ್ಮಾತ್ ಏನಾದರೂ ಈ ಹಣದ ಜವಾಬ್ದಾರಿನ ಮಗನಿಗೋಸ್ಕರ ಅವ್ರು ಏನಾದರೂ ತಗೊಂಡ್ರೆ ಓಕೆ. ಅಕಸ್ಮಾತ್ ಆ ಜವಾಬ್ದಾರಿನ ಅವ್ರು ತಗೊಳ್ಳಿಲ್ಲ ಅಂದರೆ ಮಾತ್ರ ನಾವು ವಕೀಲರನ್ನ ಭೇಟಿ ಮಾಡಿ ನಾವು ಕೇಸನ್ನ ದಾಖಲೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು PCR ಕೂಡ ಮಾಡ್ಬೋದು, ಒಂದು ಅವಕಾಶ ಇದೆ, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ಡ್ ಅಂತ ಹೇಳಿ. ಇನ್ನೊಂದು ಕೇಸ್ ಬಂದು ಚೆಕ್ ಬೌನ್ಸ್ ಕೇಸ್. ಈ 2 ಕೇಸನ್ನ ಹಾಕಿದಾಗ ಅವ್ರ ಜಮೀನು ಏನಿದೆ ಅದನ್ನ ರಿಕವರಿ ಮಾಡ್ಬೋದು. ಈ ಸಾಲಗಾರರಿಗೆ ಕಟ್ಟುವಂಥ ಕೆಲಸ ಮಾಡಿ ನೀವು ಮೈಂಡ್ ರಿಲೀಫ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ ಪೊಲೀಸ್ ಇಲಾಖೆ ಇದ್ದೇ ಇದೆ. ಗಂಡ ಹೆಂಡತಿಗೆ ಸಂಬಂಧಪಟ್ಟಾಗೆ ಏನಿಲ್ಲ ಏನಿದೆ ಪ್ರತಿಯೊಂದು ಅದು ಬೇರೆ ವಿಚಾರ. ಈಗ ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ನಾವು ಇದನ್ನ ಒಂದು ತಂದೆ ತಾಯಿಗೆ ಕೇಳಿ ನೋಡೋಣ, ಆಮೇಲೆ ಲಾಯರ್ ಹತ್ರ ಹೋಗೋಣ. ಈಗ ನಾನು ಲಾಯರ್ ಕಾಲ್ ಮಾಡ್ತೀನಿ. ಮೇಡಮ್ 1 ನಿಮಿಷ. ತಂದೆ ತಾಯಿಗೆ ಕಾಲ್ ಮಾಡಿದ್ರೆ ತಂದೆ ತಾಯಿ ತುಂಬ ವಯಸ್ಸಾಗಿರೋದು. ಅವ್ರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ನಾವೇ ಅವ್ರನ್ನ ಸಾಕೊಂಡಿದ್ವಿ. ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ನನ್ನ ಒಪ್ಪಿಗೆ ಆಗಿರೋರು ಅವರು. ಹಂಗಾಗಿ ಈಗ ಯಾವ ಆಸ್ತಿಗಳು ಇಲ್ಲ ಮೇಡಮ್, ಅವ್ರಿಗೆ ಯಾವುದೂ ಆಸ್ತಿ ಇಲ್ಲ. ನಾನು ನಮ್ಮ ತಂದೆ ಮನೆ ಕಡೆ ಆಸ್ತಿ ಪ್ರಕಾರ ನಾನು ಅದಕ್ಕೆ ಪತ್ರ ಕೊಟ್ಟು ನಾನು ಅವ್ರಿಗೆ ಸಾಲ ಇಸ್ಕೊಟ್ಟಿರ್ತೇನೆ. ಇವಾಗ ನನಗೆ ಸಾಲಗಾರದ್ದು ಜಾಸ್ತಿ ಹಿಂಸೆ ಆಗ್ತಿದೆ. ನಾನು ಅದಕ್ಕೆ ಏನಾದ್ರು ಒಂದು ಪರಿಹಾರ ಸದ್ಯಕ್ಕೆ ನೀವು ನನಗೆ ಲಾಯರ್ ಹತ್ರ ಕರ್ಕೊಂಡೋಗಿ ನನ್ನ ನ್ಯಾಯ ಕೊಡಿಸೋವರೆಗೂ ನಾನು ಧೈರ್ಯವಾಗಿರ್ಬೇಕು. ಅಂದರೆ ನನಗೆ ಏನಾದರೂ ಒಂದು ಖಂಡಿತ ನೀವು ಚಿಂತೆ ಮಾಡಿಬಿಡಿ, ನಾವು ವಕೀಲರ ಹತ್ರ ಹೋಗೋಣ. ಈಗ ನಾನು ನಿಮ್ಮ ದೂರನ್ನ ತಗೊಳ್ತೀನಿ. ಇದನ್ನು ಸೇವ್ ಮಾಡ್ತಾ ಆಯ್ತು, ನಾವು ವಕೀಲರ ಭೇಟಿ. ಸರಿ, ಥ್ಯಾಂಕ್ ಯು. ನಮಸ್ಕಾರ ವಕೀಲರೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಹಾಗಾಗಿ ಇವರು ನಮ್ಮ ಕ್ಲೈಂಟ್ ಮೋಹಿನಿ ಅಂತ. ನಮಸ್ತೆ. ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ, ಇವರು ಪಾಪ ತುಂಬ ನೋಡಿದ್ದಾರೆ. ತನ್ನ ಗಂಡ 10 ಲಕ್ಷ ಹಣವನ್ನು ಈಕೆ ಜಾಮೀನ ಒತ್ತಾಯ ಮಾಡಿಕೊಂಡು 10 ಲಕ್ಷ ಸ್ಟೋಕ ಮಾಡಿದ್ದಾರೆ ವಕೀಲರು. ಹಾಗಾಗಿ ಪಾಪ ಸಾಲಗಾರೆಲ್ಲ ಇವರು ಮನೆ ಬಾಗಿಲು ಹೋಗಿ ತುಂಬ ತೊಂದರೆ ಕೊಡ್ತಿದ್ದಾರೆ. ಅದಕ್ಕಾಗಿ ನಾನು ಇದು ಸಿವಿಲ್ ಮ್ಯಾಟರ್ ಅಲ್ವಾ, ವಕೀಲರ ಬಳಿ ಹೋಗೋಣ ಅಂತೇಳಿ ತಮ್ಮಲ್ಲಿ ಕರ್ಕೊಂಡು ಬಂದಿದ್ದೀನಿ. ದಯಮಾಡಿ ಸ್ವಲ್ಪ ಏನೋ ನೋಡಿ. ಹೌದು ಮೇಡಮ್, 10 ಲಕ್ಷ ಇಸ್ಕೊಟ್ಟಿದ್ದೀನಿ. ಹೇಗಾದರೂ ಮಾಡಿ ನನಗೆ ಅದು ಬರೋ ಥರ ಮಾಡಿಕೊಡಿ ಮೇಡಮ್. ತುಂಬ ತೊಂದರೆ ಆಗ್ತಿದೆ ನನಗೆ. ನನಗೆ ಸಾಲಗಾರ ಕಾಟ ಜಾಸ್ತಿ ಆಗ್ತಿದೆ. ದಯವಿಟ್ಟು ನಿಮಗೆ ಬರೋ ಥರ ಮಾಡಿಕೊಡಿ. ಮೇಡಮ್ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಈ ವಿಚಾರದ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ವಕಾಲತ್ಗೆ ಸೈನ್ ಮಾಡಿ ಮತ್ತೆ ಕೋರ್ಟಲ್ಲಿ ಅದ್ರ ಬಗ್ಗೆ ಕೇಸ್ ಮಾಡಿ ನಿಮ್ಮನ್ನು ಕಳಿಸ್ತೀನಿ. ಸರಿ, ಸೈನ್ ಮಾಡಿ. ಈ ಸರಿ ವಕೀಲರಾಗಿ ಕೋರ್ಟಿಗೆ ಯಾವಾಗ ಹೋಗ್ಬೇಕು ಮತ್ತು ಯಾವಾಗ ಬರಬೇಕು ಅಂತ ನನಗೆ ಕಾಲ್ ಮಾಡಿ. ಇವ್ರ ನಂಬರ್ ನಾನು ನಿಮಗೆ ಕಳಿಸ್ತೀನಿ. ಹಾಗಾಗಿ